ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಆರಾಮಲ್ಲ ಎಲ್ಲ. ಸೊ ಇವತ್ತು ನಾನು ಶಿರ್ಸಿಯಿಂದ ಒಂದು ಅಂಕೋಲಾ ಹತ್ರ ಇರೋ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಈಗ ಆನ್ ದ ವೇ ಇದ್ದೀನಿ. ಸೊ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಫುಲ್ ಫಾರೆಸ್ಟ್ ಮಧ್ಯ. ಸೊ ಇದು ವಡ್ಡಿಘಾಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನು ಮತ್ತು ನಮ್ಮ ಬ್ರದರ್ ಇಬ್ಬರು ಸೇರಿ ಹೋಗ್ತಾ ಇದ್ದೀವಿ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಕರೆಕ್ಟಾಗಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಸೊ ನಾನು ಹೋಗ್ತಾ ಇರೋದು ಶಿರ್ಸಿ ಯಾಣ ರೋಡಲ್ಲಿ. ಇದು ವಡ್ಡಿಘಾಟ್ ಅಂತ ಸಿಗುತ್ತೆ. ಇಲ್ಲಿ ನೋಡ್ಬೋದು ಇಷ್ಟು, ಇದು ಏಪ್ರಿಲಲ್ಲಿ ಹೋಗ್ತಾ ಇರೋದು ನಾನು. ಇಷ್ಟು ಸಮ್ಮರಲ್ಲೂ ಕೂಡ ಎಷ್ಟು ಗ್ರೀನ್ ಆಗಿದೆ, ಎಷ್ಟು ಚೆನ್ನಾಗಿದೆ ರೋಡು. ಇಲ್ಲಿ ನಿಮಗೆ ಯಾಣ ಕ್ರಾಸ್ ಕಾಣ್ಬೋದು. ಇಲ್ಲಿಂದ ಹೀಗೆ ಲೆಫ್ಟ್ ಹೋದರೆ ಯಾಣ ಸಿಗುತ್ತೆ. ಇಲ್ಲಿ ಬೋರ್ಡ್ ಕೂಡ ಇದೆ. ಸೊ ನಾವೀಗ ಒಂದು ಸಣ್ಣ ಬ್ರೇಕ್ ತಗೋತಾ ಇದ್ದೀವಿ. ಇಲ್ಲಿ ಯಾಣ ಸರ್ಕಲ್ ಆದಮೇಲಿಂದ ನಿಮಗೆ ಕಾಂಕ್ರೀಟ್ ರೋಡು ನೋಡೋಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ರೋಡು. ಸ್ವಲ್ಪ ಚಿಕ್ಕದಾಗಿದೆ, ಆದರೆ ರೋಡು ಕ್ವಾಲಿಟಿ, ನೇಚರ್ ಮಧ್ಯ ತುಂಬ ಡ್ರೈವನ್ನು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಈ ರೋಡಲ್ಲಿ ನೋಡ್ಬೋದು ನೀವು. ಸ್ವಲ್ಪ ಕರ್ವ್ಸು ಜಾಸ್ತಿ ಇರುತ್ತೆ, ಸ್ವಲ್ಪ ಸ್ಲೋ ಆಗಿ ಓಡಿಸ್ಬೇಕು. ಚಿಕ್ಕ ರೋಡ್ ಕೂಡ, ಅದಕ್ಕೆ. ಓಕೆ, ಘಟ್ಟ ಈಗ ಎಳಿತಾ ಇದ್ದೀವಿ. ನಿಮಗೆ ಹೈವೇ ಕಾಣ್ಬೋದು. ಇದು ಸ್ಟ್ರೇಟ್ ಹೋದರೆ ಇಲ್ಲಿಂದ ಮಾದನಗಿರಿ, ಗೋಕರ್ಣ ಹೋಗ್ತೀವಿ. ಈ ಕಡೆಯಿಂದ ಕುಮಟಾ, ಮತ್ತು ಈ ಕಡೆಯಿಂದ ಈಗ ನಾವು ಅಂಕೋಲಾ ಹೋಗಿ ಅಲ್ಲಿಂದ ಡೈವರ್ಷನ್ ತಗೋಬೇಕು. ಹೈವೇಯಿಂದ ನೀವು ಅಂಕೋಲಾ ಹತ್ರ ಬಂದ ಕೂಡಲೇ, ಅಂಕೋಲಾಕ್ಕಿಂತ ಸ್ವಲ್ಪ ಮುಂಚೆನೇ ಒಂದು ಲೆಫ್ಟ್ ಸಿಗುತ್ತೆ. ಸೊ ಈ ರೋಡಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಚೆನ್ನಾಗೇ ಇದೆ, ಆದರೆ ಹೈವೇ ಮೇಲೆ ಕಂಟಿನ್ಯೂಸ್ ಬಂದಾಗಿಂದ ನಿಮಗೆ ಇದು ಸ್ವಲ್ಪ ಆಫ್ ರೋಡ್ ಅನಿಸುತ್ತೆ. ಇಲ್ಲಿಂದ ಇನ್ನೊಂದು 7 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಇನ್ನೊಂದು 2 ಕಿಲೋಮೀಟರ್ಸ್ ಆಗುತ್ತೆ ಹೈವೇಯಿಂದ. ಓಕೆ, ಲೊಕೇಶನಿಗೆ ಬಂದಿದ್ದೀವಿ ನಾವು. ಇಲ್ಲಿ ಕಾಣ್ಬೋದು ಕೊಗ್ರೆ ಶ್ರೀ ಬೊಮ್ಮಯ್ಯ ದೇವ ಪ್ರಸನ್ನ ಅಂತ. ಹಾಗೆ ಮುಂದೆ ನೋಡಿದ್ರೆ ನಿಮಗೆ ಬೆಟ್ಟನೂ ಕಾಣುತ್ತೆ. ಬೆಟ್ಟ ಮತ್ತು ಮೆಟ್ಲು ಎಲ್ಲ ಇಲ್ಲಿ ಕಾಣ್ತಾ ಇದೆ. ಅಲ್ಲೇ ಮೇಲ್ಗಡೆ ಇರೋದು ದೇವಸ್ಥಾನ. ಅಲ್ಲಿಂದ ನಾವು ಎಂಟ್ರಿ ಆಗಿದ್ದು. ಇಲ್ಲಿ ಒಂದು ಸಣ್ಣ ಗುಡಿ ಇದೆ, ಹಾಗೆ ಇಲ್ಲಿ ಕೆಳಗಡೆ ದೇವಸ್ಥಾನ ನೀವು ನೋಡ್ಬೋದು. ಇದೆಲ್ಲ ರೀಸೆಂಟಾಗಿ ಕಟ್ಟಿರೋದು. ಹಾಗೆ ಇಲ್ಲಿ ಮೇಲೆ ಹೋದರೆ ಅಲ್ಲಿ ಮೇನ್ ಟೆಂಪಲ್ ಇರೋದು. ಸೊ ಅಲ್ಲಿ ಕೂಡ ಹೋಗ್ತೀನಿ ನಾನೀಗ. ಸೊ ಫಸ್ಟು ಇಲ್ಲಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಶೂಸ್ ಎಲ್ಲ ಇಲ್ಲೇ ಇಡಬೇಕು.
ಹಾಂ ಬಾಸ್ಕೋಡು, ಒಂದು ಊರು ಬಾಸ್ಕೋಡು ಅನ್ಕೊಳ್ಳೆ. ನಾನು ಹುಬ್ಳಿಯಲ್ಲಿ ಮನೆ ಇದೆ. ಇದು ಯಾವ ದೇವರದು? ಇದು ರಾಕೇಶ್ವರ. ಮತ್ತು ಮೇಲಿರೋದು ಬೊಮ್ಮೈ ಥರ. ಈ ಬೊಮ್ಮೈ ದೇವರಿಗೆ 3 ಜನ ಬ್ರದರ್ಸು, 2 ಸಿಸ್ಟರ್ಸು. ಮೇಲೆ ಬೊಮ್ಮೈ ದೇವರು ಆ ಕಡೆ ಈ ಕಡೆ ಇದ್ದದ್ದು ಮಾಣಬೇರು ಮತ್ತು ಹುಲಿಬೇರು ಅಂತ. ಕಡೆಗೆ ಇದು ರಾಕೇಶ್ವರ, ಇದು ಒಂದು ಬ್ರದರ್. ತಂಗಿ ಇಲ್ಲಿ ಸೂರ್ವೆಯಲ್ಲಿ ಬೀರದೇವರ ಸ್ಥಾನ ಇದೆ, ಅಲ್ಲಿ ತಂಗಿ ಇರ್ತಾಳೆ. ಅಕ್ಕ ಹಿಚ್ಚಗಡದಲ್ಲಿ ಇರ್ತಾರೆ ಜಗನ್ಮಾತೆ ಅಲ್ಲಿ. ಇದು ಒಂದು ನಡೆದು ಬಂದಂಥ ಒಂದು ಇದು ಸರಿ ಇತಿಹಾಸ. ಎಷ್ಟು ಸ್ಟೆಪ್ಸ್ ಇದೆ ಇಲ್ಲಿ? ಈಗ 240 ಸ್ಟೆಪ್ಸ್ಗಳು ಮಾಡಿದ್ದಾರೆ ಈಗ. ಇದೆಲ್ಲ ಈ ಸಲ ಆದದ್ದು ಸುಮಾರು ಒಂದು 5 ಕೋಟಿ ಇನ್ವೆಸ್ಟ್ಮೆಂಟ್ನಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿ ಆಗಿದೆ. ಇದು ಇದನ್ನು ಇಲ್ಲಿಂದ ಹೀಗೆ ಒಂದು 250 ಸ್ಟೆಪ್ಸ್ ಇದೆ. ಸೊ ಹೀಗೆ ಮೇಲೆ ಹತ್ತಿ ಹೋಗಬೇಕು. ಇಲ್ಲಿ ನೋಡ್ಬೋದು ನೀವು. ಈಗ ಪೀಕ್ ಬಿಸಿಲು, ಆಲ್ಮೋಸ್ಟ್ 1 ಗಂಟೆ. ಸೊ ಈ ಬಿಸಿಲಲ್ಲಿ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದಾರಿ ಕೂಡ ಇದೆ. ಇಲ್ಲಿ ಡೈರೆಕ್ಟು ನಿಮ್ಮ ವೆಹಿಕಲ್ಸ್ ಎಲ್ಲ ಇದ್ದರೆ ಡೈರೆಕ್ಟ್ ದೇವಸ್ಥಾನದ ಹತ್ರ ಮೇಲೆ ಹೋಗ್ಬೋದು. ನೋಡ್ಬೋದು ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ, ಫುಲ್ ವೆಸ್ಟರ್ನ್ ಘಾಟ್ಸ್ ವ್ಯೂ. ಸೊ ಸ್ಟೆಪ್ಸ್ ಹತ್ತು ಬಂದರೆ ಹೀಗೆ ಬರಬೇಕಾಗತ್ತೆ. ಮತ್ತು ಇಲ್ಲಿ ಹೊಸದಾಗಿ ಕಟ್ಟಿರೋ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ರೀಸೆಂಟಾಗಿ ಎಲ್ಲ ಜೀರ್ಣೋದ್ಧಾರ ಎಲ್ಲ ಮಾಡಿ ಹೊಸದಾಗಿ ಕಟ್ಟಿದ್ದಾರೆ ದೇವಸ್ಥಾನನ. ನೋಡ್ಬೋದು ಇಲ್ಲಿ ಎಲ್ಲ ಜನ ಬಂದಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ದೇವಸ್ಥಾನಕ್ಕೆ ಬರಬೇಕು. ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ, ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ದೇವರ ದರ್ಶನ ಆಗಿರ್ಬೇಕು ನಿಮ್ಮದು. ಸೊ ಈಗ ನಾವು ದೇವಸ್ಥಾನದ ಪ್ರದಕ್ಷಿಣೆ ಹಾಕೋಣ, ನೋಡೋಣ ಹೇಗಿದೆ ಅಂತ ದೇವಸ್ಥಾನ ಎಲ್ಲ ಕಡೆಯಿಂದ. ಇಲ್ಲಿ ಹೋಮಕುಂಡನೂ ನೋಡ್ಬೋದು ನೀವು. ಹಾಗೆ ಇಲ್ಲಿ ಕೂಡ ಒಂದು ಗುಡಿ ಇದೆ, ರಣರಾಕೇಶ್ವರ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ. ಫುಲ್ಲು ಕಂಪ್ಲೀಟ್ ಸ್ಟೋನಲ್ಲಿ ಕಟ್ಟಿದ್ದಾರೆ ಮತ್ತು ಕಾರ್ವಿಂಗ್ ಕೂಡ ಅದರಲ್ಲೇ ಮಾಡಿರೋದನ್ನು ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಒಂದು ಗುಡಿ ಇದೆ ಸಣ್ಣಕ್ಕೆ. ಅರ್ಲಿ ಮಾರ್ನಿಂಗ್ ಹಾಗೆ ಈವ್ನಿಂಗ್ ಟೈಮಲ್ಲಿ ಬಂದರೆ ವ್ಯೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು. ಮೋಸ್ಟ್ಲಿ ನಿಮಗೆ ಸನ್ಸೆಟ್ ಅಥವಾ ಸನ್ರೈಸು ಎಲ್ಲಾದರೂ ಒಂದು ಕಡೆ ಇಲ್ಲಿ ಕಾಣ್ಬೋದು ಅನಿಸುತ್ತೆ. ಈಗ ಡ್ರೋನನ್ನು ಹಾರಿಸ್ತೀನಿ, ನೋಡೋಣ ಡ್ರೋನಲ್ಲಿ ವ್ಯೂ ಹೇಗೆ ಚೆನ್ನಾಗಿ ಕಾಣುತ್ತೆ ಅಂತ. ಈಗಲೇ ಇಷ್ಟು ಚೆನ್ನಾಗಿ ಗ್ರೀನರಿ ಎಲ್ಲ ನಿಮ್ಗೆ ಕಾಣುತ್ತೆ. ಹಾಗೆ ನೀವು ಮಳೆಗಾಲ ಮುಗಿದ ಮೇಲೆ ಏನಾದರೂ ಬಂದರೆ ಇಲ್ಲೆಲ್ಲ ನೀವು ಮಧ್ಯ ಪ್ಯಾಚ್ ಏನು ಕಾಣುತ್ತಲ್ಲ, ಎಲ್ಲದು ಕಂಪ್ಲೀಟಾಗಿ ಗ್ರೀನಾಗಿರುತ್ತೆ. ಓಕೆ, ನೋಡೋಣ ಡ್ರೋನಲ್ಲಿ ಹೇಗೆ ಕಾಣುತ್ತೆ ದೇವಸ್ಥಾನ ಅಂತ.
ಇಷ್ಟು ಬಿಸಿಲಲ್ಲಿ ಒಂದು ಸ್ವಲ್ಪ ನೆರಳು ಸಿಕ್ಕರೆ ಸಾಕಾಗ್ತದೆ. ಇಲ್ಲೇ ದೇವಸ್ಥಾನದ ಸೈಡಿಗೆ ಒಂದು ಮಾವಿನ ಮರ ಇದೆ. ಸೊ ಹೇಗನ್ನಿಸ್ತು ನಿಮಗೆ ಇವತ್ತಿನ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ಇಲ್ಲಿ ಒಂದು ಸಲ ಬಂದೋಗಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಮಳೆಗಾಲ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಓಕೆ, ಹಾಗಾದರೆ ವಿಡಿಯೋ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಹೊಸ ಜಾಗದಲ್ಲಿ. ಬಾಯ್.